ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಸೂಪರ್ ಆಗಿರೋ ಆಂಧ್ರ ಸ್ಟೈಲ್ದು ಮಾವಿನಕಾಯಿ ಉಪ್ಪಿನಕಾಯಿನ ಮಾಡಿ ತೋರ್ಸಾಕತ್ತೀನಿ ರೀ. ಅದಕ್ಕೆ ಒಂದು ಇಲ್ಲಿ ಅರ್ಧ ಕೆ ಜಿ ಇಲ್ಲ 1 kg ಅಂತ ನೀವು ಮೆಜರ್ಮೆಂಟ್ ತೊಗೊಂಬಿಡ್ರಿ. 1 kg ಆಗೋಷ್ಟು ಮ್ಯಾಂಗೋ ತೊಗೊಂಡಿನಿ ನೋಡಿರಿ. ಅವು ಮಾವಿನಕಾಯಿ ಭಾಳ ಗಟ್ಟಿ ಇರಬೇಕು. ಅವನ್ನ ತೊಗೊಂಡ್ಬಿಟ್ಟು ಸಣ್ಣಗೆ ನಿಮ್ಗೆ ಎಷ್ಟು ಸೈಜ್ ಬೇಕಲ್ರಿ ಅಷ್ಟು ಈ ಟೈಪ ಕಟ್ ಮಾಡಿ ಇಟ್ಕೊಂಡು ಅದನ್ನು 1 ರಿಂದ 2 ಗಂಟೆ ಈ ಟೈಪ್ ಒಂದು ಕಾಟನ್ ಬಟ್ಟೆ ಒಳಗೆ ಅದನ್ನ ಸ್ವಲ್ಪ ಆರ್ಲಿಕ್ಕೆ ಬಿಡ್ಬೇಕು ರೀ. ಓಕೆ, ಅಂದ್ರೆ ಅದು ನೀರಿನ ಅಂಶ ಎಲ್ಲ ಹೋಗ್ಬೇಕು ರೀ. ಅದ್ರೊಳಗೆ ಹೆಚ್ಚಿನ ಮೇಲೆ ನೀರು ಇರ್ತೈತಲ್ಲ ಹೋಗಿ ಈ ಟೈಪ ಡ್ರೈ ಆಗ್ಬೇಕು ನೋಡಿರಿ. ನಿಮ್ಗೆ ಸೈಜ್ ಎಷ್ಟು ಬೇಕಷ್ಟು ನೋಡಿ ಕಟ್ ಮಾಡ್ಕೋಬೋದು. ನೀವು ಮಕ್ಕಳದೇ ಇದ್ರೆ ಈ ಟೈಪ ಸಣ್ಣವಾಗಿ ಮೀಡಿಯಮ್ ಇದ್ರೆ ಚಲೋ ಅಂತ ಅನ್ನಿಸ್ತದ. ಈಗ ಮಸಾಲೆ ರೆಡಿ ಮಾಡ್ಕೊಂಡು ನಂತರ ಇದಕ್ಕೆ 1-2 ಟೀ ಸ್ಪೂನಷ್ಟು ಮೆಂತ್ಯಕಾಳು ಮತ್ತು 1.5 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡೀನಿ ನೋಡಿರಿ. ಅದನ್ನ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡ್ಬಿಟ್ಟು ನೀವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕ್ರಿ. ಇದಕ್ಕೆ ಎಣ್ಣೆ ಅತಿ ಏನೂ ಹಾಕ್ಕೋಬಾರ್ದು. ಈ ಟೈಪ್ ನೋಡಿರಿ ಸ್ವಲ್ಪ ಘಮ ಬರಾಕತ್ತಂತಂದ್ರೆ ಅದನ್ನ ಆರಿಸ್ಬಿಟ್ಟು ಇನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ಈಗ ಇದಕ್ಕೆ 1 ಕಪ್ ಅಷ್ಟು ಅಂದ್ರೆ 200 ಗ್ರಾಮ್ ಅಷ್ಟು ನಾನು ಸಾಸಿವೆ ಹಾಕ್ಕೊಳಕತ್ತೀನಿ ನೋಡಿರಿ. 1 kg ಮಾವಿನಕಾಯಿಗೆ 200 ಗ್ರಾಮ್ ಅಷ್ಟು ಹಾಕ್ಕೊಳಕತ್ತೀನಿ. ಏಕೆಂದರೆ ಇದು ಸ್ವಲ್ಪ ಜಾಸ್ತಿನೇ ಇರ್ಬೇಕು ರೀ. ನೀವು ಆಂಧ್ರ ಸ್ಟೈಲ್ ಉಪ್ಪಿನಕಾಯಿ ಅಂದ್ರೆ 1 ವರ್ಷ ಮಟನೂ ಕೆಡೋದಿಲ್ಲ ರೀ. ಇದು ಈ ಟೈಪ್ ಮಾಡ್ಕೋಬೇಕಂದ್ರೆ ಸಾಸಿವೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗ್ತದೆ. ಓಕೆ, ಇದು ನೋಡಿರಿ ಚಟಾಪಟ ಅಂತ ಸಿಡಿಯಾಕತ್ವ ಅಂದ್ರೆ ಲೋ ಫ್ಲೇಮ್ ಇಟ್ಕೊಂಡು ರೋಸ್ಟ್ ಮಾಡ್ಕೊರಿ ಇದನ್ನು. ಓಕೆ, ಹುರಿಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತವು ಚಟಾಪಟ ಅಂತ ಸಿಡಿಯೋಕೆ ಸ್ಟಾರ್ಟ್ ಆಗ್ತಾವೆ. ಅದು ಗೊತ್ತಾಗ್ಲಿಕ್ಕಂದ್ರೆ ನೀವು ಒಂದು ಕೈಯಿಂದ ಈ ಟೈಪ್ ತಿಕ್ಕಿ ನೋಡಿರಿ. ಅದು ಪುಡಿ ಆತಂತಂದ್ರೆ ಓಕೆ. ಮತ್ತು ಸೀದೋಗೋ ತನಕ ನಾವು ಹುರ್ಕೋಬೇಡ್ರಿ ಭಾಳಷ್ಟು. ಈಗ ಅದಿಷ್ಟು ನಾನು ಆರ್ಲಿಕ್ಕೆ ಬಿಟ್ಟೀನಿ. ಈ ಕಡೆ ಇದನ್ನು ಎಣ್ಣೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೋಬೇಕ್ರಿ. ಅದಕ್ಕೆ ಹಸಿ ಎಣ್ಣೆ ಹಾಕ್ಕೋಬಾರ್ದು. ಹಸಿ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಜಲ್ದಿ ಬೇಗ ಕೆಟ್ಟೋಗ್ಬಿಡ್ತಾವೆ. ಅದಕ್ಕೆ ಈಗ ಎಣ್ಣೆ ಒಗ್ಗರಣೆ ಮಾಡ್ಕೊಳ್ಳೋಣಂತ ಸಿಂಪಲ್ಲಾಗಿ 250 ಗ್ರಾಮ್ ಅಷ್ಟು ಎಣ್ಣೆ ಹಾಕ್ಕೊಂಡೀನಿ ರೀ. ನಾನು ಅಡುಗೆಗೆ ಯಾವ ಬಳಸ್ತೇನೆ ನೋಡಿರಿ ಅದನ್ನು ಹಾಕ್ಕೊಂಡೀನಿ. ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ 1 ಚಮಚದಷ್ಟು ಮೆಂತ್ಯಕಾಳು ಹಾಕ್ಕೊಂಡೀನಿ ನೋಡಿರಿ. ಅವು ಒಂಚೂರು ಚಟಾಪಟ ಸಿಡಿದ ಮೇಲೆ ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಹಾಕ್ಕೊಂಡೀನಿ ರೀ. ಹಿಂಗೆ ಹಾಕ್ಕೊಳ್ಳೋದ್ರಿಂದ ಫ್ಲೇವರು ಚೆನ್ನಾಗಿರ್ತದೆ, ಆಮೇಲೆ ಬೇಗ ಕೆಡೋದಿಲ್ಲ ಅದು. ಇದಾದಮೇಲೆ ಅದನ್ನು ತೆಳಗಿಳಿಸ್ಬಿಡ್ರಿ, ಅದು ಸ್ವಲ್ಪ ಆರಲಿ. ಈಗ ನಾವೇನು ಮಾವಿನಕಾಯಿ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಈ ಮಸಾಲೆ ಪುಡಿ ಏನು ಮಾಡ್ಕೊಂಡಿದ್ನಲ್ಲ ಅದು ಮತ್ತು 1 ಕಪ್ ಉಪ್ಪು, 1-2 ಚಮಚದಷ್ಟು ಅರಿಶಿನ, ಅರ್ಧ ಕಪ್ಪಷ್ಟು ಬೆಳ್ಳುಳ್ಳಿ ಮತ್ತು 1 ಕಪ್ಪಷ್ಟು ಖಾರ ಪುಡಿ ನೋಡಿರಿ. ಖಾರ ನೀವು ನೋಡಿ ಹಾಕೋರಿ ಎಷ್ಟು ಬೇಕಷ್ಟು. ನಾ ಇಲ್ಲೇ 1 ಕಪ್ಪಷ್ಟು ಹಾಕ್ಕೊಂಡೀನಿ ರೀ. ಇದು 1 kg ಮಾವಿನಕಾಯಿ ಆಗಿರೋದ್ರಿಂದ ಎಲ್ಲ ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೋರಿ. ನೀವು ಉಪ್ಪು ಇನ್ನೂ ಜಾಸ್ತಿ ಬೇಕಂದ್ರೆ ಆಮೇಲೆ ನೋಡಿ ಹಾಕ್ಕೋಬೋದು. ಈಗ ಇವನ್ನಿಷ್ಟನೇ ಅದನ್ನು ಚಲೋತ್ನಾಗೆ ಕೈಯಿಂದ ಮಿಕ್ಸ್ ಮಾಡ್ಕೊರಿ. ಅಂದರೆ ಇದು ಮಸಾಲೆ ಎಲ್ಲ ಕೋಟಿಂಗ್ ಎಲ್ಲ ಕಡೆ ಸ್ವಲ್ಪ ಹರಡಬೇಕದ. ಅಂದ್ರೆ ಈ ಥರ ನೋಡಿರಿ ಪೂರ್ತಿ ಕೋಟ್ ಆಗಬೇಕು. ಅದಕ್ಕೆ ಡ್ರೈ ಆಗೇ ಇರಲಿ. ಆ ಕಡೆ ಎಣ್ಣೆಯನ್ನು ಒಗ್ಗರಣೆ ಮಾಡ್ಕೊಂಡು ಇಟ್ಕೊಂಡಿದ್ನಲ್ರಿ ಅದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡ್ರಿ. ಬಿಸಿದು ಹಾಕ್ಕೋಬೇಡ್ರಿ. ತಣ್ಣಗಾದ್ಮೇಲೆ ಅದನ್ನು ಈಗ ಇವೇನು ಮಿಕ್ಸ್ ಮಾಡಿ ಇಟ್ಕೊಂಡಿವಲ್ಲ ಮಾವಿನಕಾಯಿ ಇದಕ್ಕೆ ಹಾಕ್ಕೊಂಬಿಡ್ರಿ. ಹಾಕ್ಕೊಂಡು ಈಗ ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಎಣ್ಣೆ ಯಾವುದೇ ಕಾರಣಕ್ಕೂ ಬಿಸಿ ಇರಬಾರ್ದು ರೀ. ಬಿಸಿ ಇದ್ದರೆ ಕೆಟ್ಟೋಗ್ಬಿಡ್ತದೆ ಅದು ಜಾಸ್ತಿ. ಸೊ ಅದಕ್ಕೆ ನೀವು ಒಂಚೂರು ಉಗುರು ಬೆಚ್ಚಗಿದ್ರೆ ನಡೀತದೆ, ಭಾಳ ಬಿಸಿ ಇರಬಾರ್ದು ಅಷ್ಟೇ. ಈಗ ಇದನ್ನ ಚಲೋತ್ನಾಗೆ 1 ಸ್ಪೂನ್ ಸಹಾಯದಿಂದ ಮೇಲೆ ಕೆಳಗೆ ಮಿಕ್ಸ್ ಮಾಡಿರಿ. ಯಾವುದೇ ಕಾರಣಕ್ಕೂ ಕೈಯಿಂದ ಮಿಕ್ಸ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಕೈಯಿಂದ ಮಾಡೋದ್ರಿಂದ ಕೆಡೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನೀವು 1 ಸ್ಪೂನ್ ತೊಗೊಂಡ್ರೆ ಈ ಟೈಪ ಮಾಡಿರಿ ಮೇಲೆ ಕೆಳಗೆ. ನೋಡ್ತಿರ್ಬೋದು ನೀವು ಮಸಾಲೆ ಎಲ್ಲ ಎಷ್ಟು ಚೆನ್ನಾಗಿ ಕೋಟ್ ಆಗ್ಯದ ಅಂತ ಹೇಳ್ಬಿಟ್ಟು. ಮತ್ತು ಹೆಸರು ಇರ್ತೈತಿ ಇದ್ರಾಗ ರಸನೂ. ಆ ಟೈಪ್ ಬೇಕಂದ್ರೆ ಅದು ತಿನ್ಬೋದು, ಇಲ್ಲ ಉಪ್ಪಿನಕಾಯಿ ಬೇಕಂದ್ರೆ ಅದನ್ನು ತಿನ್ಬೋದು. ಸೊ ಈಗ ನೋಡಿರಿ ನಮ್ಮದು ಫೈನಲಾಗಿ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗ್ಯಾವು. ಈಗ ಇದನ್ನು ಸ್ವಲ್ಪ 2 ದಿವಸಗಳ ಕಾಲ ನೀವು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಡಬೇಕು. ಒಟ್ಟು ತೆಗೆದು ನೋಡೋದು ಹಾಗೇನೋ ಮಾಡೋಕ್ಕೆ ಹೋಗಬೇಡ್ರಿ. 2 ದಿವಸ 1 ಪ್ಲೇಟ್ ಮುಚ್ಚಿ ಹೊರಗಡೆನೇ ಇಟ್ಬಿಡ್ರಿ ನೋಡಿರಿ. ಅದಾದಮೇಲೆ ನೀವು 2 ದಿವಸ ಬಿಟ್ಟು ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗೆ ಬಂದದ ಅಂತೇಳಿ. ನಾನು ನಿಮ್ಗೆ ತೋರಿಸ್ತೀನಂತ ಆಮೇಲೆ ಹೆಂಗೆ ಬಂದದಂತ. ಇದು ಇಷ್ಟು ಈಗ ಡ್ರೈ ಅನ್ನಿಸ್ತೈತಿ, ಬಟ್ ಆಮೇಲೆ ಇದು ಎಣ್ಣೆ ಎಲ್ಲ ಕಡ್ಯಾಕ ಬಿಟ್ಕೋತೈತಿ. ಅದು ಯಾವ ಟೈಪ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಂತ. ಫ್ರೆಂಡ್ಸ್, ನೀವೇನಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಹಂಗೆ ಪಕ್ಕದಾಗಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಓಕೆ, ಈಗ ನೋಡಿ ಫ್ರೆಂಡ್ಸ್ 2 ದಿವಸ ನಾನು ತೆಗೆದಿಟ್ಟೀನಿ. ಈಗ ಬರ್ರಿ ಹೆಂಗಾಗೈತೆ ಅಂತ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೈತೆ ಅಂತೇಳಿ. ಕಲರ್ ಆಗಲಿ ಟೇಸ್ಟ್ ಆಗಲಿ ಪರ್ಫೆಕ್ಟಾಗಿ ಆಗೈತಿ. ನೀವು ಖಂಡಿತ ಮನ್ಯಾಗ ಒಂದು ಸಲ ಟ್ರೈ ಮಾಡಿ ನೋಡಿರಿ.
ನೋಡ್ತಿರ್ಬೋದು ನೀವೀಗ ಎಷ್ಟು ಸ್ವಲ್ಪ ಸಾಫ್ಟ್ ಆಗಿರ್ತಾವೆ. ಈಗ ನೀವು ತಿನ್ನಕ್ಕಂದ್ರೆ ಇದು ಅಟ್ಲೀಸ್ಟ್ 1 ವಾರ ಬೇಕೇ ಆಗ್ತದೆ. ಅರ್ಜೆಂಟಿಗೆ ಬೇಕಂದ್ರೆ ಓಕೆ 2-3 ಡೇಸ್ ಬಿಟ್ಟು ನೀವು ಬಳಸ್ಬೋದು. ನೋಡ್ತಿರ್ಬೋದು ಈಗ ಉಪ್ಪಿನಕಾಯಿ ರೆಡಿ ಆಗೈತಿ. ಇದನ್ನು ಒಂದು ಕಾಜಿನ ಬಾಟ್ಲಿ ಇದ್ದರೆ ಕಾಜಿಂದು, ಇಲ್ಲ ಪ್ಲಾಸ್ಟಿಕ್ ಇದ್ದರೆ ಪ್ಲಾಸ್ಟಿಕ್ಕಿಂದ್ರೊಳಗೆ ನೀವು ಈ ಟೈಪ ಹಾಕಿ ಫ್ರಿಜ್ಜಲ್ಲಿ ಇಟ್ರೂ ಇಡ್ಬೋದು, ಇಲ್ಲ ಹೊರಗಡೆನಾದರೂ ಇಡ್ಬೋದು. ನಿಮಗೆ ಬಿಟ್ಟಿದ್ದದ ಆಪ್ಷನ್ಸ್. ಓಕೆ ಫ್ರೆಂಡ್ಸ್, ಇದು ಮಾವಿನಕಾಯಿ ಉಪ್ಪಿನಕಾಯಿ ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂತಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಹೊಸದಾಗಿ ನೋಡ್ತಿರೋರು ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿರಿ ಫೈನಲ್ ಆಗಿ ಆ ಡಬ್ಬಿ ತುಂಬಿ ಇಷ್ಟು ಉಳ್ದೈತೆ ನಮ್ಮದು. ಈಗ ಇದನ್ನು ಇನ್ನೊಂದು ಬೇರೆ ಡಬ್ಬಿಗೆ ಹಾಕ್ತೀನಿ ನಾನು. ಓಕೆ, ನೋಡ್ತಿರ್ಬೋದು ನೀವು. ಥ್ಯಾಂಕ್ ಯು.